ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾರೆ ಬೇಬಿ ಬಾಬು ಸ್ಪೋರ್ಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ಆರ್ ಸಿ ಬಿ ವರ್ಸಸ್ ಯು ಪಿ ವಾರಿಯರ್ಸ್ ಮ್ಯಾಚ್ ಇತ್ತಲ್ಲ, ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪೂರ ವಿಡಿಯೋ ಕಂಟೆಂಟ್ ಸ್ಕಿಪ್ ಮಾಡಲಾರ್ದು ವಿಡಿಯೋ ಕಂಟಿನ್ಯೂ ಆಗಿ ನೋಡ್ಬೇಕಂತ ಹೇಳ್ತಿದ್ದೇನೆ ನಿಮಗೆ. ಗುರು, ನಿನ್ನೆ ನಮ್ಮ ಆರ್ ಸಿ ಬಿ ಕಡೆಯಿಂದ ಈ ಥರ ಬೆಂಕಿ ಡಾಮಿನೇಟ್ ಮಾಡಿದಾರೆ ಅಂತ ಹೇಳ್ಬೋದು. ಯಾಕಂದರೆ ನಿನ್ನೆ ಎಲ್ಲರೂ ಆಡಿದ್ದಾರೆ. ಹೇಳ್ಬೇಕಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಾರಲ್ಲ, ಆ ಥರ ಎಲ್ಲರೂ ಆರ್ ಸಿ ಬಿ ಎಲ್ಲ ಬೌಲರ್ಸ್ ಬ್ಯಾಟಿಂಗ್ಸ್ ಎಲ್ಲದರಲ್ಲಿ ನಾಲ್ಕು ಮಾಡಿದ್ದಾರೆ ಅಂತ ಹೇಳ್ಬೋದು. ಬ್ಯಾಟಿಂಗ್ ಅಂತೂ ಹೇಳೋಕ್ಕಾಗಲ್ಲ, ಆ ಥರ ನಾಲ್ಕು ಡಾಮಿನೇಟ್ ಮಾಡಿದ್ದಾರೆ. ಯಾರು 1-30 ಕೂಡ ಆಡೋಲ್ಲ, ಆ ಥರ ಡಾಮಿನೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಈ ಕಡೆ ಬೌಲಿಂಗ್ ಸೈಡ್ ಬಂದರೆ ಡಿ ಕ್ಲರ್ಕ್ ಅವರು ಮೊನ್ನೆನೂ ಡಾಮಿನೇಟ್ ಮಾಡಿದ್ರು, ಅದೇ ಥರ 4 ಮ್ಯಾಚ್ ಕೊಟ್ಟಿದ್ರು. ಇವತ್ತು ನಿನ್ನೆ ಅದೇ ಥರ ಆಡಿದ್ದಾರೆ. ಆಮೇಲೆ ಶ್ರೇಯಾಂಕ ಪಾಟೀಲ್ ನಮ್ಮವರು ಕನ್ನಡತೆ 2 ವಿಕೆಟ್ ತಂದರೆ ನಮ್ಮ ಕನ್ನಡಿಗರ ಹೆಮ್ಮೆ. ಆರ್ ಸಿ ಬಿ ಕನ್ನಡಿಗರಲ್ಲಿ ಶ್ರೇಯಾಂಕ ಪಾಟೀಲ್ ಅವರು ನಿನ್ನೆ 4 ಮಾಡೇ ಬಿಟ್ರು ಅಂತ ಹೇಳ್ಬೋದು. ಯಾಕಂದರೆ ನಾನು ಹೇಳಿದ್ನಲ್ಲ, ನಮ್ಮ ಕನ್ನಡತೆ 4 ಮಾಡ್ತಾರೆ, ನಿನ್ನೆ ಡಾಮಿನೇಟ್ ಮಾಡ್ತಾನೆ ಅಂತ ಹೇಳಿದ್ದೆ. ಅದೇ ಥರ ಆಯಿತು. ಆ ಕಡೆ ಯು ಪಿ ವಾರಿಯರ್ಸ್ ಕಡೆ ಅವರು ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳ್ಬೋದು. ಆದರೆ ಒಂದು ತಕ್ಕ ಮಟ್ಟಿಗೆ ಆಡಿದ್ದಾರೆ. ಆ ಕಡೆ ದೀಪ್ತಿ ಶರ್ಮಾ ಅವರು ನಮ್ಮ ಇಂಡಿಯನ್ ಬ್ಯಾಟ್ಸ್ಮನ್ನು. ಆಮೇಲೆ ಈ ಕಡೆ ಧೀರೇಂದ್ರ ಧೋತಿನ್ ಅಂತ ಅವರು 45, ದೀಪ್ತಿ ಶರ್ಮಾ ಅವರು 35 ಬಾಲಿ 45 ರನ್ ತೆಗೆದ್ರು. ಈ ಕಡೆ ಧೀರೇಂದ್ರ ಧೋತ್ 37 ಬಾಲಿ 40 ರನ್ ತೆಗೆದ್ರು ಅಂತ ಹೇಳ್ಬೋದು. ಯಾಕಂದರೆ ತಕ್ಕ ಮಟ್ಟಿಗೆ ಒಂದಿಬ್ಬರು ಆಡಿದ್ದಾರೆ. ಆ ಕಡೆ ಪಿ ಲಿಚ್ಫೀಲ್ಡ್ ಅವರು ಯು ಪಿ ವಾರಿಯರ್ಸ್ ಕಡೆ ಒಂದು ತಕ್ಕ ಮಟ್ಟಿಗೆ ಆಡಿದ್ದಾರೆ. ಮತ್ತು ಹೇಳ್ಬೋದು ಅಂದರೆ ನಮ್ಮ ಈ ಆರ್ ಸಿ ಬಿ ಬೌಲಿಂಗ್ಸ್ ಇದೆಲ್ಲ ನಿನ್ನೆ ಬೆಂಕಿ ಗುರು. ಮ್ಯಾಚ್ನ ಮಾತ್ರ ಚೆಂದೆ ಓಡಾಡಿಸ್ಬಿಡ್ತು ಅಂತ ಹೇಳ್ಬೋದು. ಯಾವ ಥರ ಅಂದರೆ ನಂಬಕ್ಕಾಗಲಿಲ್ಲ. ಯಾಕೆ ಗುರು, ವಿಕೆಟ್ ಮೇಲೆ ವಿಕೆಟ್ ಒಂದು ವಿಕೆಟ್ ಆತ ಇನ್ನೊಂದು ವಿಕೆಟ್ ಬಿದ್ದಿರುತ್ತೆ, ಆ ಥರ 4 ಕೊಟ್ಟಿದ್ದಾರೆ. ಹೇಳ್ಬೇಕಂದ್ರೆ ಈ ಕಡೆ ನಾನು ಹೇಳಿದ್ನಲ್ಲ, ಆರ್ ಸಿ ಬಿ ಬ್ಯಾಟಿಂಗಲ್ಲಿ ಮಸ್ತ್ ಡಾಮಿನೇಟ್ ಮಾಡಿದೆ ಅಂತ ಹೇಳ್ಬೋದು. ಯಾಕಂದರೆ ಆ ಕಡೆ ಯು ಪಿ ವಾರಿಯರ್ಸ್ ಕಡೆ 5 ವಿಕೆಟ್ ಹೋದರೆ 5 ವಿಕೆಟ್ಲೆ ಎಷ್ಟು 143 ರನ್ ತೆಗಿತಾರೆ. ಈ ಕಡೆ ನಮ್ಮ 145 ರನ್, 1 ವಿಕೆಟ್ ಬೀಳುತ್ತೆ. 1 ವಿಕೆಟ್ ಬಿದ್ದರೂ ಸಹ ಗ್ರೇಸ್ ಹ್ಯಾರಿಸ್ ಅವ್ರು ಬಿದ್ದಿರುತ್ತೆ. ಅವ್ರು ವಿಕೆಟ್ ಬಿದ್ದರೂ ಸಹ ಅವ್ರು 4 ಮಾಡೇ ಬಿಟ್ಟರು. ಯಾಕಂದರೆ 40 ಬಾಲಿಗೆ 85 ರನ್ ತೆಗ್ದಾರೆ. ಯಾವ ಥರ ಮ್ಯಾಚ್ ಆಡಿರ್ಬೇಕು ತಿಳ್ಕೊಬೇಕು ಗೊತ್ತಾಗ್ರು. ನಂಬ್ಲಿಕ್ಕಾಗಲ್ಲ ಗುರು. ಯಾಕಂದರೆ ಈ ಕಡೆ ಸ್ಮೃತಿ ಮಂದಣ್ಣ ಅಂತ ಹೇಳಿದ್ದೆ ನಾನು. ಯಾಕಂದರೆ ಅವರು 4 ಮಾಡ್ತಾರೆ, 4 ಮಾಡಲೇಬೇಕಂತ ಹೇಳಿದ್ದೆ, 4 ಮಾಡಲೇ ಬಿಟ್ಟರು. ಯಾವ ಥರ ಪ್ರಿಡಿಕ್ಷನ್ ಬರ್ತಿದೆ ಅಂತದ್ದು ಗೊತ್ತಾಗ್ತದೆ ಗುರು ನಿಮಗೆ. ಯಾಕಂದರೆ ಈ ಕಡೆ 32 ಬಾಲಿ 47 ರನ್ ತೆಗಿತಾರೆ ಸ್ಮೃತಿ ಮಂದಣ್ಣ ಅವರು. ಆಮೇಲೆ ರಿಚಾರ್ಡ್ಸ್ ಅವರು 4 ರನ್ ಯಾಕೆ ತೆಗಿತಾರೆ ಗೊತ್ತಾ? ಆಲ್ರೆಡಿ ಇವರೇ ಮ್ಯಾಚ್ ಮುಗಿಸ್ಬಿಟ್ಟಿರ್ತಾರೆ. ಒಟ್ಟಾರೆ ನಿನ್ನೆ ನಮ್ಮ ಆರ್ ಸಿ ಬಿ ಅವರು ಡಾಮಿನೇಟ್ ಮಾಡಿದ್ರೆ ಅಂತ ಹೇಳ್ಬೋದು. ಮಾಡಿದ್ರು, ನಂಬ್ಲಕ್ಕಾಗಲ್ಲ. ಇದೇ ಥರ ಮುಂದೆ ಬರೋ ಮ್ಯಾಚ್ಗಳಲ್ಲಿ ಇದೇ ಥರ ಆಡ್ಕೊತ ಹೋಗ್ಬೇಕಂತ ನಾನು ಬೆಂಬಲ ಕೊಡ್ತೀನಿ, ಹಾಗೆ ಹಾರಿಸ್ತೀನಿ. ಇದೇ ಥರ ಆಡಿ ಇದೇ ಥರ ಸೆಮಿಫೈನಲ್ಗೆ ಬಂದು ಇದೇ ಕ್ವಾಲಿಫೈರ್ ಗೆದ್ದು ಫೈನಲ್ ಕಪ್ ಎತ್ತಲೇಬೇಕಂತ ಹೇಳ್ತೀನಿ. ನೀವು ಯಾರ್ಯಾರು ಆರ್ ಸಿ ಬಿ ಫ್ಯಾನ್ಸ್ ಇದ್ದೀರಲ್ಲ ಎಲ್ಲ ಕಮೆಂಟ್ ಹೊಡೀರಿ. ಆರ್ ಸಿ ಬಿ ಫ್ಯಾನ್ಸ್ ಎಲ್ಲೆಲ್ಲಿದ್ದಾರೆ, ಯಾವ ಯಾವ ಜಿಲ್ಲೆಗಳಲ್ಲಿದ್ದಾರೆ, ಯಾವ ಊರುಗಳಿದ್ದಾರೆ, ಎಲ್ಲ ಪ್ರತಿಯೊಂದು ಗೊತ್ತಾಗಲೇಬೇಕು. ಕಮೆಂಟ್ ಹಾಕಿ ಅಂತ ಹೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಗುರು. ಯಾರಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿರಿ. ಗುಡ್ ಬಾಯ್.